ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳ್ರಿ ಮೇಡಮ್, ಅಭಿ ತುಳಸಿ ಮನೆಗೆ ಬಂದಿದ್ದ ಮೇಡಮ್. ಹೌದಾ? ಅವನನ್ನ ಹಿಡಿದ್ರಾ? ಇಲ್ಲ ಮೇಡಮ್, ಹಿಡಿಯೋ ಅಷ್ಟರಲ್ಲಿ ತಪ್ಪಿಸ್ಕೊಂಬಿಟ್ಟ. ಏನ್ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಅಯ್ಯೋ ಮಗನೇ, ಇಡೀ ಊರೆಲ್ಲ ಹುಡುಕಿದ್ವಿ ಮೇಡಮ್, ಎಲ್ಲೂ ಕಾಣಿಸ್ತಿಲ್ಲ. ಇಷ್ಟು ಬೇಗ ಅವನು ಊರ್ ಬಿಟ್ಟು ಹೋಗಕ್ ಚಾನ್ಸೇ ಇಲ್ಲ. ಅವನು ತುಳಸಿನ ಹುಡುಕೊಂಡು ಬಂದೇ ಬರ್ತಾನೆ. ನಾನು ಇವಾಗಲೇ ಫೋರ್ಸ್ ಜೊತೆ ಅಲ್ಲಿಗೆ ಬರ್ತೀನಿ. ಆ ಟೆಲಿಕಾಸ್ಟ್ ಇವತ್ತು ಅವನನ್ನ ನಾವು ಅರೆಸ್ಟ್ ಮಾಡಲೇಬೇಕು. ಕೇರ್ಫುಲ್ ಆಗಿ ವಾಚ್ ಮಾಡಿ. ಏನೇ ಇದ್ರೂ ಇಮಿಡಿಯೇಟ್ ಆಗಿ ನನಗೆ ಕಾಲ್ ಮಾಡಿ. ಓಕೆ ಮೇಡಮ್, ಆಯ್ತು ಮೇಡಮ್. ಮಾವ, ಅತ್ತೆ, ಇಂದ್ರ, ಏನಿದೆಲ್ಲ ಇಂದ್ರ? ಅಲ್ಲ, ಅವನಿಗೆ ಎಷ್ಟು ಧೈರ್ಯ ಇರಬೇಕು ಮನೆ ಒಳಗೆ ಬಂದು ಈ ತರ ಎಲ್ಲ ಮಾಡಿದಾನೆ ಅಂದ್ರೆ? ಆ ಕಳ್ಳ ನನ್ನ ಮಗನ ಹುಡುಕೊಂಡು ನಾವಿಬ್ರು ಆಚೆ ಹೋಗಿದ್ವಪ್ಪ. ಆದ್ರೆ ಅಯೋಗ್ಯ ನಮ್ಮ ಮನೇಲೇ ಇದ್ದ. ಅಯ್ಯೋ, ಏನೇ ಸಾವಿತ್ರಿ ಇದೆಲ್ಲ? ಅವನು ನಿನ್ ತಲೆಗೂ ಪೆಟ್ ಮಾಡಿದ್ನಂತೆ. ಸದ್ಯ ಯಾರಿಗೂ ಏನೂ ಆಗ್ಲಿಲ್ವಲ್ಲ. ಇಂದ್ರ, ಹುಷಾರಾಗಿ ನೋಡ್ಕೊಳ್ಳೋದಲ್ವೇನೋ? ಹೆಚ್ಚು ಕಡಿಮೆ ಆಗಿದ್ರೆ ಸಾವಿತ್ರಿಗೆ? ದೊಡ್ಡಪ್ಪ, ನಾವಿಲ್ಲದೆ ಇದ್ದಾಗ ಅವನು ಇಷ್ಟೆಲ್ಲ ಮಾಡಿದ್ದಾನೆ. ಅಷ್ಟೇ ಅಲ್ಲ, ತುಳಸಿನ ಎಳ್ದಾಡ್ತಿದ್ದ. ಅಷ್ಟರಲ್ಲಿ ನಾವು ಬಂದ್ವಿ. ಗನ್ ತಗೊಂಡು ಶೂಟ್ ಮಾಡಕ್ ಪ್ರಯತ್ನ ಪಟ್ಟ. ಆದ್ರೆ ದೇವ್ರ ದಯೆ, ಅದರಿಂದ ನಾನು ತಪ್ಪಿಸ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಪೊಲೀಸವ್ರು ಬಂದ್ರು. ಹಿಡಿಯೋಣ ಅಂತ ಹೋದ್ರೆ ತಪ್ಪಿಸ್ಕೊಂಡ್ಬಿಟ್ಟ. ಇಷ್ಟೆಲ್ಲ ನಡಿಬೇಕಾದ್ರೆ ಪೊಲೀಸ್ನವ್ರು ಏನ್ ಮಾಡ್ತಾ ಇದ್ರು? ಅವ್ರು ಇರ್ಬೇಕಾದ್ರೆ ಅವ್ನು ಒಳಗಡೆ ಬಂದು ಇಷ್ಟೆಲ್ಲ ರಂಪಾಟ ಮಾಡಿದಾನಲ್ಲ, ಏನರ್ಥ? ಅವ್ರು ಡ್ಯೂಟಿ ಮಾಡೋದು ಬಿಟ್ಟು ಟೀ ಕುಡಿಯಕ್ ಹೋಗಿದ್ರಂತೆ. ಟೀ ಕುಡಿಯಕ್ ಹೋಗಿದ್ರ? ಇಲ್ಲೊಬ್ರು ಪ್ರಾಣ ಹೋಗ್ತಾ ಇದ್ರೆ ಅವ್ರಿಗೆ ಟೀ ಕುಡಿಯೋದೇ ಮುಖ್ಯ ಅಂತ ಅವ್ರು ಇದನ್ನೇ ಕರ್ತವ್ಯ ಮಾಡ್ತಾ ಇರೋದು. ಇರಿ ಅವ್ರನ್ನ ಹೀಗೆ. ಬಾವಾ, ನಾನು ಈಗಾಗಲೇ ಎಚ್ಚರಿಸಿದ್ದೀನಿ. ಮತ್ತೆ ಈಗ ಆಗದೆ ಇರೋ ಥರ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅಲ್ಲ ಇಂದ್ರ, ಅವ್ನು ಇಲ್ಲಿವರೆಗೂ ಬಂದು ಪುಟ್ಟಿನ ಮುಟ್ಟಿ ಅತ್ತೆ ಮೇಲೆ ಕೈ ಮಾಡಿ ನಿನಗೆ ಗನ್ನಿಂದ ಶೂಟ್ ಮಾಡಿದಾನೆ ಅಂದ್ರೆ ಏನರ್ಥ? ಅವನನ್ನ ಸುಮ್ಮನೆ ಬಿಡಬಾರ್ದು. ಅವನಿಗೊಂದು ಗತಿ ಕಾಣಿಸ್ಲೇಬೇಕು. ಹೌದು ಶಿವರಾಜು, ಆ ನನ್ನ ಮಗ ಏನಾರು ಮತ್ತೆ ಸಿಗಬೇಕು ಇದೆ ಅವನಿಗೆ. ಅವ್ನು ಈ ರೀತಿ ನಡ್ಕೋತಿರೋದು ನೋಡಿದ್ರೆ ಎಲ್ಲ ಮೀರಿ ನಿಂತಿರೋ ಹಂಗೆ ಕಾಣುತ್ತೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಹೌದು ಈಶ್ವರ್ ಬಾವ, ಅವನು ಜೈಲಿಂದಾನೆ ತಪ್ಪಿಸ್ಕೊಂಡಿದ್ದಾನೆ ಅಂದ್ರೆ ಕೊಲೆ ಮಾಡೋಕ್ಕೂ ಹೆದರಲ್ಲ. ಅವನು ಬಂದು ಹೋದಾಗಿಂದ ನನ್ನ ಕೈ ಕಾಲೆಲ್ಲ ನಡುಗ್ತಾವೆ ಗೊತ್ತಾ? ಭಯ ಪಡಬೇಡಿ ಅತ್ತೆ. ಅವ್ನು ನಮಗೆಲ್ಲ ಏನಾದರೂ ಮಾಡೋದಕ್ಕೂ ಮುಂಚೆ ನಾವೇ ಅವನಿಗೇನಾದ್ರೂ ಮಾಡ್ಬಿಡೋಣ. ಹೌದು ಬಾವಾ, ನಾಳೆ ರಾತ್ರಿ ಒಳಗೆ ಅವ್ನು ಸಿಕ್ಕಾಕೊಂಡು ಜೈಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಮೇಲ್ ಹೋಗ್ಬೇಕು. ಇದೆರಡರಲ್ಲಿ ಒಂದಾಗ್ಲೇಬೇಕು. ಅಣ್ಣ, ಇನ್ಮೇಲಿಂದ ಎಲ್ರೂ ಒಂದೇ ಮನೇಲಿರೋಣ. ಅವಾಗ್ಲೇ ಎಲ್ರೂ ಕ್ಷೇಮವಾಗಿರೋದಕ್ಕೆ ಸಾಧ್ಯ. ಹಾಗೆಲ್ಲ ಆಗುತ್ತೇನಮ್ಮ? ಹೌದು ಶಿವರಾಜು, ನಾವೆಲ್ಲ ಒಟ್ಟಿಗೆ ಇದ್ರೆ ನೀವು ನಮ್ಮ ಬಗ್ಗೆ, ನಾವು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ತಪ್ತದೆ. ಭಯನೂ ಆಗಕ್ಕಿಲ್ಲ. ಹೌದು ಅಳಿ, ಅಂದ್ರೆ ಹಂಗೆ ಮಾಡೋಣ. ಎಲ್ಲರೂ ಇಲ್ಲೇ ಇದ್ಬಿಡೋಣ. ಹೌದು ಶಿವರಾಜು, ಎಲ್ಲರೂ ಹೇಳ್ತಿರೋದು ಸರಿಯಾಗೇ ಇದೆ. ನಾವೆಲ್ಲರೂ ಇಲ್ಲೇ ಇರೋಣ. ಸರಿ ಮಾವಯ್ಯ. ಅಣ್ಣ, ಹೌದು, ಜ್ಯೋತಿ ಎಲ್ಲಿ? ಕೆಂಪ, ಎಲ್ಲರನ್ನು ಕರ್ಕೊಂಡು ಬಾ ಅಂದೆ ತಾನೆ? ಶಿವಣ್ಣ, ಔಷಧದಲ್ಲಿ ಮರ್ತ್ಬಿಟ್ಟೆ ಕಣಪ್ಪ. ಅಯ್ಯೋ, ಆ ಅಭಿ ಜ್ಯೋತಿಗೆ ಏನಾದರೂ ತೊಂದರೆ ಮಾಡಿದ್ರೆ? ಹಾಗೆಲ್ಲ ಏನೂ ಆಗಲ್ಲ ಅತ್ತೆ. ಪುಟ್ಟಿ ಫೋನ್ ಮಾಡಿದಾಗ ಜ್ಯೋತಿ ಮಲ್ಕೊಂಡಿದ್ಲು. ನಾವು ಗಡ್ಬಡಿಯಲ್ಲಿ ಹಾಗೆ ಬಂದ್ಬಿಟ್ವಿ ಅಷ್ಟೇ. ಏ ಚಂದ್ರಿಕಾ, ಮಗಳನ್ನ ಕರ್ಕೊಂಡು ಬರ್ಬೇಕು ಅಂತ ಗೊತ್ತಾಗ್ಲಿಲ್ವನೇ? ನಂಗೇನೋ ಗೊತ್ತಾಗ್ಲಿಲ್ಲ. ನೀವಾದ್ರೂ ಕರ್ಕೊಂಬರ್ಬೇಕು ತಾನೆ? ಹೌದು ಮೊಮ್ಮಗನೇ, ಜ್ಯೋತಿ ಒಬ್ಳೆ ಮನೆಯಲ್ಲಿರೋದು ಅಪಾಯ ಕಣಪ್ಪ. ಹೋಗಿ ಕರ್ಕೊಂಬಂದ್ಬಿಡು. ಸರಿ ಅಜ್ಜಿ. ಬಾವಾ, ನಾನು ನಿನ್ನ ಜೊತೆ ಬರ್ತೀನಿ. ಒಟ್ಟಿಗೆ ಹೋಗೋಣ. ಬರ್ತೀನಮ್ಮ.
ನಾನು ಇಲ್ಲೇ ಇರ್ತೀನಿ, ನೀನು ಹೋಗಿ ಜ್ಯೋತಿನ ಕರ್ಕೊಂಡು ಬಂದ್ಬಿಡು. ಸರಿ ಇಂದ್ರ. ಜ್ಯೋತಿ, ಜ್ಯೋತಿ, ಜ್ಯೋತಿ ಎದ್ದೇಳು, ಪುಟ್ಟಿ ಮನೆಗೆ ಹೋಗ್ಬೇಕು. ಜ್ಯೋತಿ ಎದ್ದೇಳು, ಅಭಿ ತಪ್ಪಿಸ್ಕೊಂಡಿದ್ದಾನಂತೆ. ನಾವೆಲ್ಲರೂ ಇವತ್ತು ಒಟ್ಟಿಗೆ ಪುಟ್ಟಿ ಮನೇಲಿ ಇರಬೇಕು ಅಂತ ಅನ್ಕೊಂಡಿದೀವಿ. ಎದ್ದೇಳು ಜ್ಯೋತಿ, ಹೋಗೋಣ ಬಾ. ಜ್ಯೋತಿ, 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 ಎದ್ದೇಳು ಜ್ಯೋತಿ. ಜ್ಯೋತಿ, ಏನಾಯ್ತು ಜ್ಯೋತಿ? ಜ್ಯೋತಿ, ಇಂದ್ರ, ಜ್ಯೋತಿ ಎದ್ದೇಳು ಜ್ಯೋತಿ. ಇಂದ್ರ, ಜ್ಯೋತಿ, ಬೇಗ ಬಾ ಇಂದ್ರ. ಬೇಗ ಬಾ ಇಂದ್ರ. ಬಂದೆ ಬಾಬಾ. ಏನಾಯ್ತು ಜ್ಯೋತಿ? ಜ್ಯೋತಿ ಎದ್ದೇಳು ಜ್ಯೋತಿ. ಇಂದ್ರ, ಬೇಗ ಬಾ ಇಂದ್ರ. ಎದ್ದೇಳು ಜ್ಯೋತಿ. ಇಂದ್ರ, ಬೇಗ ಬಾ. ಜ್ಯೋತಿ, ಏನಾಯ್ತು ಬಾಬಾ? ಇಂದ್ರ, ಜ್ಯೋತಿ ಎದ್ದೇಳ್ತಾ ಇಲ್ಲ, ಬಾಯಲ್ಲಿ ಬೇರೆ ನೊರೆ ಬರ್ತಾ ಇದೆ. ಇಂದ್ರ, ಜ್ಯೋತಿ, 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 ಎದ್ದೇಳು ಜ್ಯೋತಿ. ಜ್ಯೋತಿ, ಎದ್ದೇಳು ಜ್ಯೋತಿ. ಜ್ಯೋತಿ, ಜ್ಯೋತಿ, ಎದ್ದೇಳಮ್ಮ. ಜ್ಯೋತಿ, ಜ್ಯೋತಿಗೆ ಪ್ರಜ್ಞೆ ಇಲ್ಲ, ಎತ್ಕೋಬೇಕು, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಕಣ್ಬಿಡು ಜ್ಯೋತಿ. ಜ್ಯೋತಿ, ಅಣ್ಣ ಬೇಕ ಅಣ್ಣ. ಜ್ಯೋತಿ, ಕಣ್ತೆಗಿ ಜ್ಯೋತಿ. ಜ್ಯೋತಿ, ಜ್ಯೋತಿ, ಕಣ್ಬಿಡಮ್ಮ. ಜ್ಯೋತಿ, ಜ್ಯೋತಿ ಎದ್ದೇಳು ಜ್ಯೋತಿ. ಎದ್ದೇಳಮ್ಮ, ಎದ್ದೇಳು ಜ್ಯೋತಿ. ಜ್ಯೋತಿ, ಕಣ್ಬಿಡು ಜ್ಯೋತಿ. ಡಾಕ್ಟರ್, ನನ್ನ ತಂಗಿ ವಿಷ ಕುಡಿದಿದ್ದಾಳೆ, ಒಂಚೂರು ನೋಡಿ ಡಾಕ್ಟರ್. ನಾನು ನೋಡ್ತೀನಿ, ನೀವೆಲ್ಲ ಇರಿ. ಕರ್ಕೊಂಡು ಹೋಗಿ ಒಳಗೆ.
ಭಯ ಪಡಬೇಡಿ, ನಿಮ್ಗೇನು ಆಗಿಲ್ಲ. ನಿಮ್ಮವರೆಲ್ಲ ಆಚೆ ಇದ್ದಾರೆ, ಕರಿತೀನಿ. ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಹೋಗಿ. ಜ್ಯೋತಿ, ಜ್ಯೋತಿ, ಏನೇ, ಯಾಕೆ ಹಿಂಗ್ ಮಾಡ್ಕೊಂಡೆ? ಹೇಳೆ ಜ್ಯೋತಿ, ಸಾಯೋ ಅಂಥದ್ದು ಏನಾಗಿದೆಯಾ ನಿಂಗೆ? ಹೇಳೆ. ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನಂತ ಸಮಾಧಾನ ಮಾಡ್ಕೊಳ್ಳೋದು? ಹೇಳೆ, ಹೇಳೆ ಜ್ಯೋತಿ. ಪೇಷಂಟ್ಗೆ ಈಗ ತಾನೇ ಪ್ರಜ್ಞೆ ಬಂದಿದೆ, ಯಾಕೆ ಗಲಾಟೆ ಮಾಡ್ತಿದ್ದೀರಾ? ನಡೀರಿ ಆಚೆ ಎಲ್ರು. ಸಿಸ್ಟರ್, ಒಂದು ಸ್ವಲ್ಪ ಹೊತ್ತು ಯಾರಾದ್ರೂ ಒಬ್ರಿರಿ, ಇನ್ನೆಲ್ಲರೂ ಹೊರ್ಗಡೆ ಹೋಗಿ. ಡಾಕ್ಟ್ರು ಬಂದ್ರೆ ನಮಗೆ ಬೈತಾರೆ. ಪ್ಲೀಸ್ ಹೊರ್ಗಡೆ ಹೋಗಿ, ಪ್ಲೀಸ್ ಎಲ್ಲರೂ ಹೊರ್ಗಡೆ ಹೋಗಿ. ಸಾವಿತ್ರಿ, ನಡಿಯಾಚೆ. ಚಂದ್ರಿಕಾ ಬಾ, ಆಮೇಲೆ ಬರೋಣ. ಅಣ್ಣ, ನೀನಿಲ್ಲೇ ಇರು. ಮಾವ, ಜೀವನ ಇರೋದು ಬದುಕೋದಕ್ಕೆ ಜ್ಯೋತಿ, ಸಾಯೋದಕ್ಕಲ್ಲ. ಜೀವ ಕಳ್ಕೊಳ್ಳೋ ಅಧಿಕಾರ ನಮಗೆ ಯಾರಿಗೂ ಇಲ್ಲ. ಜೀವನದಲ್ಲಿ 100 ಸಮಸ್ಯೆ ಬರುತ್ತೆ. ನಾವು ಆಸೆ ಪಟ್ಟಿದ್ದು ಯಾವುದೋ ನಮಗೆ ಸಿಗದೆ ಹೋಗಬಹುದು. ಜೀವನದಲ್ಲಿ ಬರೀ ಹೂವೇ ಇರಲ್ಲ, ಮುಳ್ಳು ಇರತ್ತೆ. ಏನೇ ಸಮಸ್ಯೆ ಬಂದರೂ ನಾವು ಬದುಕೋದನ್ನ ರೂಢಿ ಮಾಡ್ಕೋಬೇಕು. ಆಗ್ಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ನಾನು ಆಸೆ ಪಟ್ಟಿದ್ದಂತೂ ಯಾವುದೂ ನನ್ನ ಜೀವನದಲ್ಲಿ ಸಿಗ್ಲಿಲ್ಲ. ಆದರೂ ನಾನು ಯಾಕೆ ಜೀವನ ಮಾಡ್ತಿದ್ದೀನಿ? ಪುಟ್ಟಿಗೋಸ್ಕರ. ನೀನು ನನ್ನ ಥರ ಕಷ್ಟಪಡಬಾರ್ದು. ಒಳ್ಳೆ ಜೀವನ ಸಿಗ್ಬೇಕಾದ್ರೆ ಅದನ್ನು ಕಳ್ಕೋಬೇಡ. ಒಂದು ಸಲ ನಿನ್ನವ್ರ ಬಗ್ಗೆ ಯೋಚನೆ ಮಾಡು. ನಿನ್ಮೇಲೆ ಪ್ರಾಣ ಇಟ್ಕೊಂಡಿರೋ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಬೇಡ. ಜ್ಯೋತಿ, ಹೌ ಡು ಯು ಫೀಲ್? ನೋಡಿ, ನಿಮ್ಮ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಕೂತು ಮಾತಾಡ್ಕೊಳ್ಳಿ. ಜ್ಯೋತಿ, ಮತ್ತೆ ಈ ಥರ ಡಿಸಿಷನ್ ತಗೋಬೇಡಿ. ನೀವೇ ಸಫರ್ ಮಾಡಬೇಕಾಗತ್ತೆ ಆಮೇಲೆ. ನೋಡಿ,
ಪಾಯ್ಸನ್ ತಗೊಂಡಿರೋದ್ರಿಂದ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗಿದೆ. ಸ್ವಲ್ಪ ದಿನ ನಾವು ಹೇಳಿದ ಊಟನೇ ಮಾಡಬೇಕಾಗತ್ತೆ. ಡಿಸ್ಚಾರ್ಜ್ ಆಗುವಾಗ ಇದನ್ನ ಸಿಸ್ಟರ್ ಹತ್ರ ಹೇಳ್ತೀನಿ. ಅದನ್ನ ಸ್ವಲ್ಪ ದಿನ ಫಾಲೋ ಮಾಡಿ. ಸರಿ. ಜ್ಯೋತಿ, ಟೇಕ್ ಕೇರ್. ಸರ್, ಬಿಲ್ ಪೇ ಮಾಡಿ ಬನ್ನಿ. ಡಿಸ್ಚಾರ್ಜ್ ಸಮ್ಮರಿ ಕೊಡ್ತೀನಿ. ಸರಿನಮ್ಮ. ಇಡೀ ಊರೆಲ್ಲ ಹುಡುಕಿದಾಯ್ತು. ಆ ಅಭಿ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೋ ಒಂದು ಗೊತ್ತಾಗ್ತಾ ಇಲ್ಲ. ಮೇಡಮ್, ಒಂದು ವೇಳೆ ಅಬ್ಬಿ ಊರು ಬಿಟ್ಟು ಹೋಗಿದ್ರೆ? ಚಾನ್ಸೇ ಇಲ್ಲ. ಅಭಿ ಎಸ್ಕೇಪ್ ಆಗಿರೋದೇ ಆ ಇಂದ್ರ ಮತ್ತೆ ತುಳಸಿಗೆ ಏನಾದರೂ ಮಾಡಬೇಕು ಅಂತ. ಅವನು ಇದೇ ಊರಲ್ಲೇ ಎಲ್ಲೋ ಇರ್ತಾನೆ. ಹೇಗಿದ್ರು ಎನ್ಕೌಂಟ್ರ್ ಆರ್ಡರ್ ಸಿಕ್ಕಿದೆಯಲ್ಲ, ಅವನು ಎಲ್ಲಿ ಸಿಕ್ಕಿದ್ರು ಬಿಡಬಾರ್ದು. ಅದು ಅಭಿ ಅಲ್ವಾ? ಇಮಿಡಿಯೇಟ್ ಆಗಿ ಗಾಡಿ ಸೈಡ್ಗೆ ಹಾಕಿ. ಓಡ್ಬೇಡ ಅಭಿ, ನಿಂತ್ಕೋ. ಬೇಡ ಅಭಿ, ನನ್ನ ಮಾತು ಕೇಳು. ಜ್ಯೋತಿ, ಜ್ಯೋತಿ, ತುಳಸಿ, ಪರವಾಗಿಲ್ಲ, ಮಲ್ಕೋ. ಪರವಾಗಿಲ್ಲ, ಬಾ ಕುತ್ಕೋ. ನಾನು ಕೂರೋದು ಹಾಗಿರ್ಲಿ. ಏನಕ್ಕೆ ವಿಷ ತಗೊಂಡೆ ಅದನ್ನ ಮೊದಲು ಹೇಳು. ನಿನ್ನೆ ಕೇಳ್ತಿರೋದು ಹೇಳು ಜ್ಯೋತಿ. ಯಾಕೆ ವಿಷ ಕುಡ್ದು ಸಾಯೋಕ್ ಪ್ರಯತ್ನ ಮಾಡ್ದೆ? ನೀನು ನಮ್ಮ ಮನೆಗೆ ಬಂದು ಅಣ್ಣನ ಮೇಲೆ ನಿನ್ ಮನ್ಸಲ್ಲಿರೋ ಭಾವನೆಗಳನ್ನೆಲ್ಲ ಹೇಳ್ಕೊಂಡೆ. ಅಣ್ಣನ್ಗೆ ನೀನ್ ಪ್ರೀತಿ ಬಗ್ಗೆ ಹೇಳ್ದಾಗ ಅವನ್ ಒಳ್ಳೆ ರೀತಿಲೇ ಒಪ್ಕೊಂಡ. ನಾನ್ ನಿನ್ನ ಬಂದು ರೆಡಿ ಮಾಡಿದಾಗ ಖುಷಿಯಿಂದ ಇದ್ದೆ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ಆಸೆಯಿಂದ ಮನೆಗೆ ಹೋದ್ರೆ ನೀನ್ ಈ ತರ ಮಾಡ್ಕೊಂಡಿದ್ಯಲ್ಲ, ಯಾಕೆ? ಏನ್ ಕಾರಣ ಅಂತ ಸ್ವಲ್ಪ ಹೊತ್ತಿನ ಮುಂಚೆನೆ ಹೇಳದ್ನಲ್ಲ ತುಳಸಿ. ನೋಡು, ಸುಳ್ಳು ಹೇಳಿದ್ರು ನಂಬೋ ತರ ಹೇಳ್ಬೇಕು. ನೀನ್ ಏನ್ ಹೇಳಿದ್ರು ನಂಬೋದಕ್ಕೆ ನಾನ್ ಚಂದ್ರಿಕಾ ಅತ್ತೆ ಅಲ್ಲ ಜ್ಯೋತಿ. ಇಲ್ಲ ತುಳಸಿ, ನಾನು ಯಾವ ಸುಳ್ಳು ಹೇಳಿಲ್ಲ. ಎಲ್ಲಿ ನನ್ ಕಣ್ಣು ನೋಡ್ಕೊಂಡು ಹೇಳು. ಸುಮ್ನೆ ನನ್ನನ್ನು ಯಾಮಾರ್ಸೋದಕ್ಕೋಸ್ಕರ ನಿನಗ್ ನೀನ್ ಮೋಸ ಮಾಡ್ಕೋಬೇಡ ಜ್ಯೋತಿ. ನೀನ್ ಬದ್ಲಾಗಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಈ ತರ ಮಾಡ್ಕೊಳ್ಳೋದಿಕ್ಕೆ ಏನೋ ಬಲವಾದ ಕಾರಣ ಇದೆ ಅಂತನೂ ಗೊತ್ತು. ಸುಮ್ನೆ ಏನು ನೆಪ ಹೇಳ್ದೆ, ಅದೇನ್ ಕಾರಣ ಅಂತ ಹೇಳು ಜ್ಯೋತಿ. ನೀನ್ ನಾದ್ನಿಯಾಗಿ ಕೇಳ್ತಿಲ್ಲ ಕಣೆ, ಒಳ್ಳೆ ಫ್ರೆಂಡ್ ಆಗಿ ಕೇಳ್ತಿದ್ದೀನಿ. ಪ್ಲೀಸ್ ಹೇಳು ಜ್ಯೋತಿ. ಓ ಸರಿ ಬಿಡು. ಇಷ್ಟು ಕೇಳಿದ್ರು ನೀನ್ ಹೇಳ್ತಿಲ್ಲ ಅಂತ ಅಂದ್ರೆ ನೀನ್ ನನ್ನ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ದು, ನಮ್ಮ ಅಣ್ಣನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ್ದು
ನಮ್ಮ ಅಣ್ಣನ ದೇವ್ರ ತರ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದು ಇದೆಲ್ಲ ಬರೀ ಸುಳ್ಳು ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಅದ್ಯಾವುದೋ ಸುಳ್ಳಲ್ಲ. ನನ್ನ ಗಂಡನ್ನ ದೇವ್ರ ತರ ಪೂಜೆ ಮಾಡ್ತೀನಿ. ಆದ್ರೆ ನಿಮ್ಮ ಅಣ್ಣನ್ಗೆ ನನ್ನಿಂದ ಕಷ್ಟ ಆಗ್ಬಾರ್ದು ಅಂತ ಈ ತರ ಮಾಡ್ದೆ. ಏನ್ ಹೇಳ್ತಿದ್ಯಾ ಜ್ಯೋತಿ? ನೀನ್ ಬದುಕಿದ್ರೆ ನಮ್ಮ ಅಣ್ಣನ ಕಷ್ಟನಾ? ನಾನು ಬದುಕಿದ್ರೆ ಕಷ್ಟ ಅಲ್ಲ, ಜೊತೆಲಿದ್ರೆ ಕಷ್ಟ. ಏನ್ ಹೇಳ್ತಿದ್ಯಾ ಜ್ಯೋತಿ? ಸ್ವಲ್ಪ ಅರ್ಥ ಆಗೋ ಹಂಗೆ ಹೇಳು. ನನ್ನ ಮಾವನ ಜೊತೆಲೇ ಬದುಕಬೇಕು, ಅವ್ರ ಜೊತೆ ಖುಷಿ ಖುಷಿಯಾಗಿ ಸಂಸಾರ ಮಾಡಬೇಕು, ಅವ್ರ ಜೊತೆ ಮಕ್ಕಳನ್ನ ಹೆತ್ತು ಅವ್ರನ್ನ ದೊಡ್ಡವರನ್ನಾಗಿ ಮಾಡಿ ಸ್ಕೂಲಿಗೆ ಕಳಿಸಿ ಮದುವೆ ಮಾಡಿಸಿ ಅವ್ರಿಗೆ ಮೊಮ್ಮಕ್ಕಳಾಗಿ ನನ್ನ ಮಾವನ ತೋಳಲ್ಲಿ ಖುಷಿಯಾಗಿ ಪ್ರಾಣ ಬಿಡಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಮಾವಂಗ್ ನನ್ನ ಜೊತೆ ಬಹಳಕ್ಕೆ ಇಷ್ಟ ಇಲ್ಲ ತುಳಸಿ. ನೋಡು, ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಾನು ನಿನ್ ವಿಷಯನ ಅಣ್ಣನ ಹತ್ರ ಮಾತಾಡ್ದಾಗ ಅವನ್ ಸಂತೋಷವಾಗೇ ಒಪ್ಕೊಂಡಿದ್ದ. ನಿನಗಿಷ್ಟ ಆಗೋ ವಸ್ತುನೆಲ್ಲ ತಗೊಂಡು ಹೋಗ್ತೀನಿ ಅಂತನೂ ಹೇಳಿದ್ದ. ತಂದಿದ್ರು ತುಳಸಿ, ತಂದಿದ್ರು. ನನಗಿಷ್ಟ ಆಗೋ ಅಂಥದ್ದಲ್ಲ, ನಿಮ್ಮ ಅಣ್ಣನಿಗಿಷ್ಟ ಆಗೋ ಅಂಥದ್ದು. ಅದೇನು ಗೊತ್ತಾ? ಡಿವೋರ್ಸ್ ಪೇಪರ್ಸ್. ಏನ್ ಹೇಳ್ತಿದ್ಯಾ ಜ್ಯೋತಿ? ನಾನ್ ನಂಬಲ್ಲ. ನಂಬಲೇಬೇಕು ತುಳಸಿ. ಮದ್ವೆ ಆದಾಗಿಂದ ನನ್ನ ಗಂಡ ನನ್ನ ಹತ್ರ ಏನೂ ಕೇಳಿಲ್ಲ. ಮೊದಲನೇ ಸಲ ಆಸೆ ಪಟ್ಟು ಡಿವೋರ್ಸ್ ಪೇಪರ್ಸ್ನ ಉಡುಗೊರೆಯಾಗಿ ತಗೊಂಬಂದಿದ್ರು. ಅದಕ್ಕೆ ಸೈನ್ ಮಾಡು ಅಂದ್ರು. ನನ್ನಿಂದ ಆಗಲ್ಲ ಅಂತ ಹೇಳಕ್ ಆಗ್ಲಿಲ್ಲ. ಸೈನ್ ಮಾಡಿ ಕೊಟ್ಬಿಟ್ಟೆ ತುಳಸಿ. ಇಷ್ಟಾದ್ರೂ ನನ್ನ ಗಂಡನ ಪ್ರೀತಿಸ್ತಾನೆ ಇದ್ದೀನಿ. ನಾನು ಸೈನ್ ಮಾಡಿದ್ದು ಕೂಡ ಅದೇ ಪ್ರೀತಿಯಿಂದ. ಆದ್ರೆ ಮಾವನ್ಗಿವಾಗ್ಲೂ ನಾನು ರಾಮ್ ಜೊತೆ ಸೇರ್ಬೇಕು ಅಂತ ಬಯಸ್ತಿದ್ದೀನಿ ಅಂತ ಮನ್ಸಲ್ಲಿನೂ ಅನುಮಾನ ಇದೆ ಅಂತ ಅನ್ಸುತ್ತೆ. ಅದಕ್ಕೇನೆ ನನ್ನಿಂದ ಬಿಡುಗಡೆನ್ ಕೇಳಿದ್ದು. ಮಾವನ್ ಬಿಟ್ಟು ಬದುಕಕ್ಕಾಗದೆ ಇರೋ ನಾನು ಈ ಜಗತ್ತಿಂದನೇ ಬಿಡುಗಡೆ ಪಡ್ಕೋಬೇಕು ಅಂತ ಬಯಸ್ದೆ. ಆದ್ರೆ ನಾನು ಅದರಲ್ಲೂ ಅದೃಷ್ಟ ಮಾಡಿಲ್ಲ. ಮಾವನೇ ನನ್ನ ಪ್ರಾಣ ಉಳಿಸ್ಬಿಟ್ರು. ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ತುಳಸಿ, ಒದ್ದಾಡ್ತಿದ್ದೀನಿ. ಜ್ಯೋತಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಅಣ್ಣನ ಮನ್ಸಲ್ಲಿ ಬೇರೆ ಏನೋ ಇದೆ, ಅದಕ್ಕೆ ಈ ತರ ಎಲ್ಲ ಮಾಡ್ತಿದ್ದಾನೆ. ಅದೇನು ಅಂತ ವಿಚಾರಿಸ್ತೀನಿ. ಇದನ್ನ ಹೀಗೆ ಬಿಟ್ರೆ ನಿಮ್ಮಿಬ್ಬರ ಜೀವನನೂ ಹಾಳಾಗ್ಬಿಡುತ್ತೆ. ಧೈರ್ಯವಾಗಿರು, ನಾನು ಅಣ್ಣನ ಹತ್ರ ಹೋಗಿ ಮಾತಾಡ್ತೀನಿ.